ಯತೀಂದ್ರ ನೀಡಿದ 5 ವರ್ಷ ಸಿಎಂ ಮಾತೆ ಬಿಜೆಪಿಗೆ ಈಗ ಅಸ್ತ್ರವಾಗಿದೆ. ಸ್ವತಃ ಸಿದ್ದರಾಮಯ್ಯ ಅವರೇ ನಾನೇ 5 ವರ್ಷ ಸಿಎಂ ಅಂದಿದ್ರು. ಈಗ ಮತ್ತೆ ಅವರ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಮೂಲಕ ಹೇಳಿಸ್ತಾ ಇದ್ದಾರೆ. ಮಗನ ಹೆಗಲ ಮೇಲೆ ಬಂದೂಕಿಟ್ಟು ಡಿಕೆ ಶಿವಕುಮಾರ್ ಎದೆಗೆ ಹೊಡಿತಿದ್ದಾರೆ. ಯತೀಂದ್ರ ಹೇಳಿಕೆಗೆ ಮೈಸೂರಿನಲ್ಲಿ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಡಿಕೆಶಿ ಅವರೇ, ನಿಮ್ಮ ವಿರೋಧಿಗಳು ಬೇರೆ ಎಲ್ಲಿಯೂ ಇಲ್ಲ, ನಿಮ್ಮ ಪಕ್ಷದಲ್ಲೇ ನಿಮ್ಮ ವಿರೋಧಿಗಳಿದ್ದಾರೆ ಅಂತ ಸಂಸದ ಪ್ರತಾಪ್ ಸಿಂಹ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈಗ ಮಗನ ಕೈಲಿ ಹೇಳ್ಸಕ್ಕೆ ಶುರು ಮಾಡಿದ್ದಾರೆ. ನಾನು ಹಾಸನದಲ್ಲಿ ಯತೀಂದ್ರ ಅವರು ಕೊಟ್ಟಿರೋಂಥ ಹೇಳಿಕೆಯನ್ನು ಕೂಡ ನೋಡಿದೆ. ನಮ್ಮ ಸಮುದಾಯದವರು ಮುಸಲ್ಮಾನರು ಎಲ್ಲ ಓಟ್ ಕೊಟ್ಟಿದ್ದೀರಿ, ನೀವು ಮುಂದೆನೂ ಒಗ್ಗಟ್ಟಾಗಿರಬೇಕು, ನೀವು ಅತಿ ಹೆಚ್ಚು ಲೋಕಸಭಾ ಸ್ಥಾನವನ್ನು ಕೊಟ್ಟರೆ ನಮ್ಮ ತಂದೆಯವರೇ 5 ವರ್ಷ ಮುಂದುವರಿತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಿದ್ದರಾಮಯ್ಯನವರಿಗೆ ಅಧಿಕಾರಕ್ಕೆ ಏರಾದ್ಮೇಲೆ ಇನ್ನೂ 5 ವರ್ಷ ತಾವೇ ಮುಂದುವರಿಬೇಕು, ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡಲ್ಲ ಅನ್ನೋದನ್ನು ಈಗ ಮಗನ ಮುಖಾಂತರವಾಗಿ ಆ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ. ಆದರೆ ನಾನು ಯತೀಂದ್ರ ಅವರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಕೇಳುವಂಥದ್ದು ಇಷ್ಟೇ, ಏನು ನಿಮ್ಮ ಸ್ವಜಾತಿಯವ್ರನ್ನ ಆಯೋಜನೆ ಮಾಡಿದಂಥ ವೇದಿಕೆಯಲ್ಲಿ ನಿಂತ್ಕೊಂಡು ನಮ್ಮವರೆಲ್ಲ ಒಂದಾಗಿದ್ದರಿಂದ, ಮುಸಲ್ಮಾನರೆಲ್ಲ ಸಹಕಾರ ಕೊಟ್ಟಿದ್ರಿಂದ ನಮ್ಮಪ್ಪ ಅಧಿಕಾರಕ್ಕೆ ಬಂದರು ಅಂತ ಹೇಳ್ತಿರಲ್ಲ. ನಿಮ್ಮಪ್ಪ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 4 ಸರಿ ಗೆಲ್ಲಬೇಕಾದ್ರೆ ಒಕ್ಕಲಿಗರು ಓಟ್ ಹಾಕ್ತಲೇ ಗೆದ್ರ? ನಿಮ್ಮನ್ನು ಬೆಳೆಸಿದಂಥ ಕೆಂಪೇಗೌಡರು ಒಕ್ಕಲಿಗರಲ್ವಾ? ಆಯಿತು, ವರುಣಾದಲ್ಲಿ ನೀವು ಮತ್ತೆ ಗೆದ್ರಲ್ಲ, ಅಲ್ಲಿ ಲಿಂಗಾಯತರು ಓಟ್ ಹಾಕ್ತಲೇ ಗೆದ್ರ? ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ 39 ಸೀಟನ್ನು ಕೊಟ್ಟಿದ್ದಾರಲ್ಲ ಲಿಂಗಾಯತರು, ಅವ್ರು ನಿಮಗೆ ಓಟ್ ಹಾಕಿಲ್ವಾ? 39 ಜನ ಎಮ್ ಎಲ್ ಎಗಳಿಲ್ವಾ? 16 ಜನ ಒಕ್ಕಲಿಗ ಸಮುದಾಯದ ಎಮ್ ಎಲ್ ಎಗಳಿಲ್ವಾ? ಬೇರೆ ಯಾವ ಜಾತಿಗಳು ನಿಮಗೆ ಓಟ್ ಹಾಕಿಲ್ವ? ಹಂಗಾರೆ ನಿಮ್ಮಪ್ಪಗೆ ಸ್ವಜಾತಿಯವರು ಮತ್ತು ಮುಸಲ್ಮಾನರು ಇಬ್ಬರೇ ಓಟ್ ಹಾಕ್ಬಿಟ್ಟು ಬಂದಿದ್ದಾರೆ. ಖರ್ಗೆ ಅವರು ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇದೆ ಅಂತ ಅಂದ್ಕೊಂಡು ದಲಿತ ಸಮುದಾಯನೂ ಕೂಡ ಕೈ ಹಿಡಿದಿದೆ, ಎಲ್ಲ ಜಾತಿ ಜನಾಂಗದವರು ಕೈ ಹಿಡಿದಿದ್ದಾರೆ. ಆದರೆ ನೀವು ಸ್ವಜಾತಿಯವರು ಎದುರುಗಡೆ ಕೂತ್ಕೊಂಡು ಸ್ವಜಾತಿಯವರು ಮತ್ತು ಮುಸಲ್ಮಾನರು ಇಂಥವ್ರು ಕೈ ಹಿಡಿಬೇಕು ಅಂತ ಹೇಳ್ತೀರಿ. ಅಂದರೆ ಡಿ ಕೆ ಶಿವಕುಮಾರ್ ಅವರು ಎದೆಗೆ ಈಗ ಮಗನ ಹೆಗಲ ಮೇಲೆ ಬಂದೂಕ ಇಟ್ಕೊಂಡು ಸಿದ್ದರಾಮಯ್ಯನವರು ಹೊಡಿತಾರೆ ಅನ್ನೋದು ಸ್ಪಷ್ಟವಾಗಿದೆ. ಅರೆ, ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿಕ್ಕೆ ಬಯಸ್ತೇನೆ, ಸರ್, ನಿಮಗೆ ವಿರೋಧಿಗಳು ಬೇರೆ ಎಲ್ಲೂ ಇಲ್ಲ, ನಿಮ್ಮ ಪಕ್ಷದೊಳಗಡೆನೇ ಇದ್ದಾರೆ, ಅದು ಸಿದ್ದರಾಮಯ್ಯನವರೇ ಆಗಿದ್ದಾರೆ. ಅವರು ಬೇರೆಯವರ ಮುಖಾಂತರ ಹೇಳಿಕೆ ಕೊಡ್ತಾಯಿದ್ರು, ಈಗ ಮಗನ ಮುಖಾಂತರ ಹೇಳಿಕೆ ಕೊಡ್ತಾ ಇದ್ದಾರೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹಾಗೂ ಕರ್ನಾಟಕದ ಮಹಾಜನತೆ ಹೇಳುವಂಥದ್ದು ಇಷ್ಟೇ, 39 ಸೀಟ್ಗಳನ್ನು ಕೊಟ್ಟಿರುವಂಥ ಲಿಂಗಾಯತ ಸಮುದಾಯ ಇರ್ಬೋದು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಹೇಳಿ ಅವ್ರನ್ನ ಕೈ ಹಿಡಿದಿರುವಂಥ ಒಕ್ಕಲಿಗ ಸಮುದಾಯ ಇರ್ಬೋದು, ನಾಯಕ ಸಮುದಾಯ ಇರ್ಬೋದು, ಅಥವಾ ಇನ್ಯಾಲ್ಲ ಬೇರೆ ಬೇರೆ ಜಾತಿ ಜನಾಂಗಗಳಿರ್ಬೋದು, ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಹೇಳಿ ಕೈ ಹಿಡಿದಿರುವಂಥ ದಲಿತ ಸಮುದಾಯ ಇರ್ಬೋದು, ನಿಮ್ಮೆಲ್ಲರಿಗೂ ಕೂಡ ದೋಖ ಆಗಿದೆ ಅನ್ನೋದನ್ನು ಇವತ್ತಾರು ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮಯ್ಯನವರು ಚೇರ್ ಬಿಡೋರಲ್ಲ, ಎಲ್ಲರ ಕೈಲಿ ಹೊಡೆದಾಡಿಸ್ಕೊಂಡು ಅವ್ರು 5 ವರ್ಷ ಮುಂದುವರಿಯೋರು. ಅದೇ ಅವ್ರ ಮಗನ ಬಾಯಿಂದ ಅದೇ ವ್ಯಕ್ತವಾಗ್ತಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.